ಮಾದಿಗ ಸಮಾಜದ 35 ವರ್ಷಗಳ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತಂದಿದೆ. ಈ ಹೋರಾಟವನ್ನು ಬದ್ಧತೆಯಿಂದ ಮುನ್ನಡೆಸಿದ ಹೋರಾಟಗಾರರನ್ನು ಸನ್ಮಾನಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ತಾಲೂಕು ಕಾಂಗ್ರೆಸ್ ಮುಖಂಡ ಹೊದಿಗೆರೆ ರಮೇಶ್ ಹೇಳಿದ್ದಾರೆ. ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಜಿಲ್ಲಾ ಮಾದಿಗ ಮಹಾಸಭಾ ವತಿಯಿಂದ ಚನ್ನಗಿರಿ ತಾಲೂಕಿನ ಹೋರಾಟಗಾರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಹೊದಿಗೆರೆ ರಮೇಶ್ ಮಾತನಾಡಿ, ಮಾಜಿ ಸಚಿವ ಎಚ್ ಆಂಜನೇಯ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ದಲಿತ ನಾಯಕರು ಒಗ್ಗಟ್ಟಾಗಿ ಹೋರಾಟ ಮಾಡಿದರು. ಅದರ ಫಲವಾಗಿ ಇಂದು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಘೋಷಣೆ ಮಾಡಿದೆ. ಇದೀಗ ಅದು ಶೆಡ್ಯೂಲ್ 9 ಅಡಿ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆಯಬೇಕು ಅಂತ ಹೇಳಿದ್ರು. ಮಾದಿಗ ಸಮಾಜದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರು ಸ್ವಾಗತವನ್ನು ಕೋರಲಿಕ್ಕೆ ಎಲ್ಲರಿಗೂ ಕೂಡ ಅವರವರಿಗೆ ಎಷ್ಟೆಷ್ಟು ಅವಶ್ಯಕತೆ ಬೀಳುತ್ತೆ ಅಷ್ಟನ್ನು ಹಂಚಿಕೊಡ್ತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು ಸಂತೋಷದ ವಿಚಾರ. ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಹೆಗ್ಗೆರೆ ರಂಗಪ್ಪ ಮಾತನಾಡಿ, ಒಳ ಮೀಸಲಾತಿ ಜಾರಿಯತ್ತ ನಾವು ನಿರಂತರ ಹೋರಾಟ ನಡೆಸುತ್ತಿದ್ದೇವೆ. ಎಡಗೈ ಬಲಗೈ ಸಮುದಾಯಗಳಿಗೆ ತಲಾ 6%, ಉಳಿದವರಿಗೆ 5% ಹಾಗೂ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿ ನೀಡಬೇಕು ಎಂಬುದು ನಮ್ಮ ಒತ್ತಾಯ ಎಂದರು. ಅವರು ಮುಂದುವರೆದು, ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ಒಳ ಮೀಸಲಾತಿಯನ್ನ ಶೀಘ್ರ ಜಾರಿಗೆ ತರುವ ಕೆಲಸ ಸರ್ಕಾರ ಕೈಗೊಳ್ಳಬೇಕು ಎಂದರು. ಇನ್ನು ಮುಖ್ಯ ಅತಿಥಿಯಾಗಿ ನಲ್ಲೂರು ಶೇಖರಪ್ಪ, ಪಿ ರುದ್ರಪ್ಪ, ಚಿಕ್ಕೋಲಿಕೆರೆ ಶಿವಲಿಂಗಪ್ಪ, ಕೂಗಲೂರು ಪ್ರಕಾಶ್, ಮಾಚನಾಯಕನಹಳ್ಳಿ ಮಂಜುನಾಥ್, ಸಿ ಬಸವರಾಜು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಮಾದಿಗ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಹೋರಾಟಗಾರರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥದ್ದು ಕಾರ್ಯಕ್ರಮಕ್ಕೆ ವೀರಭದ್ರಣ್ಣರು ಬಂದಿದ್ದಾರೆ. ಎಲ್ಲ ಸಂಘಟನೆಯ ಮುಖಂಡರುಗಳ ಜೊತೆ ನನಗೆ ಸಂತೋಷ ಅಂದರೆ ಒಳ ಮೀಸಲಾತಿ ಮಂಜೂರಾಗಿತ್ತು. ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಜನ ಹೋರಾಟವನ್ನು ಒಳ ಮೀಸಲಾತಿಗೋಸ್ಕರ ಮಾಡಿದ್ದಾರೆ. ಏನು ಸಿದ್ದರಾಮಯ್ಯನವರು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಸಾಕಷ್ಟು ಅದರ ಕಡೆ ಕೆಲಸ ಮಾಡಿ 99% ಮುಗಿದಂಗಿದೆ ಪ್ರೋಸೆಸ್. ಆದರೆ ಒಂದಂತೂ ಸತ್ಯ, ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣದು 0.001% ಅಪಸ್ವರ ಇದೆ ಅಂತ ಅದನ್ನು ಕೂಡ ರೆಕ್ಟಿಫೈ ಮಾಡಲಿಕ್ಕೆ ಈಗಾಗಲೇ ಉಪಸಮಿತಿಗಳು ಎರಡು ಮೂರು ಸಬ್ ಕಮಿಟಿಗಳು ಮೀಟಿಂಗ್ ಮಾಡಿರ್ತಕ್ಕಂಥದ್ದು ನಮ್ಗೆ ಒಮ್ಮಕ್ಕಿದೆ. ಮೊನ್ನೆ ತಾನೇ ಯಾರಿಗೆ ಅನ್ಯಾಯ ಆಗಿದೆ, ಅಲೆಮಾರಿ ಸಮುದಾಯದವರು ಅಂತಕ್ಕಂಥ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು, ಅವ್ರನ್ನೂ ಕೂಡ ವಿಶೇಷವಾಗಿ ಕರೆದು ಸಭೆಗಳನ್ನು ಮಾಡಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಇವತ್ತು ಯಾರು ಪರಿಶಿಷ್ಟ ಜಾತಿನಲ್ಲಿದ್ದಾರೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತಗೊಂಡು ಅದನ್ನು ಪರಿಪೂರ್ಣವಾಗಿ ಅನುಷ್ಠಾನಕ್ಕೆ ತರಬೇಕಂತ ಉದ್ದೇಶವನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಹಚರರು ಎಲ್ಲರೂ ಸೇರಿಕೊಂಡು ನಿರಂತರವಾಗಿ ಶ್ರಮವನ್ನು ಹಾಕ್ತಿದ್ದಾರೆ. ನಾನು ಇದರಲ್ಲಿ ಪ್ರಾಮುಖ್ಯತೆಯಿಂದ ಅತಿ ಮುಖ್ಯವಾಗಿ ಆಂಜನೇಯ ಸಾಹೇಬರಿಗೆ ಇಲ್ಲಿಂದನೇ ಕೈ ಮುಗಿದು ನಮಸ್ಕಾರ ಮಾಡ್ತೇನೆ, ಧನ್ಯವಾದಗಳನ್ನು ಹೇಳ್ತೇನೆ. ಮುನಿಯಪ್ಪ ಸಾಹೇಬರು ಇರ್ಬೋದು, ಎಲ್ಲ RB ತಿಮ್ಮಾಪುರ ಇರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಪರಮೇಶ್ವರ್ ಸಾಹೇಬ್ರನ್ನ ವಿಶ್ವಾಸಕ್ಕೆ ತಗೊಂಡು, ಮಾದೇವಪ್ಪರನ್ನ ವಿಶ್ವಾಸಕ್ಕೆ ತಗೊಂಡು, ಸತೀಶ್ ಜಾರಕಿಹೊಳಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು, ಅಣ್ಣ ತಮ್ಮಗಳ ಥರ SC ST ಸಮುದಾಯದ ಸಚಿವರುಗಳು ಒಟ್ಟಾಗಿ ನ್ಯಾಯವನ್ನು ಕೊಡಬೇಕು. ಇವತ್ತು ಒಂದು ತಟ್ಟೆನಲ್ಲಿ ಕೂತ್ಕೊಂಡು ನಾವು ಎಲ್ಲ ತಿಂತಾ ಇದ್ದೀವಿ, ಸಮವಾಗಿ ಹಂಚ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮಬಾಳು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸಮರ್ಪಕವಾಗಿ ಒಳ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಇವತ್ತು ಈ ಸರ್ಕಾರ ಮಾಡಿದೆ. ಇವತ್ತು BJP ಅವರು ಇರ್ಬೋದು, ಇನ್ನೊಂದು ಪಕ್ಷದವ್ರು ಇರ್ಬೋದು, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಸುಲಭ. ಆದರೆ ಒಳಗಡೆ ನಿಂತಿದ್ದು ಇದು ಎಲ್ಲ ಸಮುದಾಯಗಳನ್ನ ವಿಶ್ವಾಸ ತಗೊಂಡು ಸಮರ್ಪಕವಾಗಿ ಕಾನೂನನ್ನು ಜಾರಿಗೆ ತರ್ತಕ್ಕಂಥದ್ದು ಸುಲಭದ ಮಾತಲ್ಲ. ಇದು ಮೀಸಲಾತಿ ಜಾರಿ ಮಾಡಿದ್ದೀವಿ ಅಂತ ಬರೀ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಬಿಟ್ಟ ತಕ್ಷಣ ಆಗೋದಿಲ್ಲ, ಎಲ್ಲೋ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡ ತಕ್ಷಣ ಆಗಲ್ಲ. ಇದು ಕಾನೂನಾಗಿ ಜಾರಿ ಆಗಬೇಕು, ಅದ್ರ ಕಡೆ ಸಮರ್ಪಕವಾಗಿ ಇದನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಇದೆ. ಇದು ಶೆಡ್ಯೂಲ್ 9ನಲ್ಲಿ ಪಾಸ್ ಆದರೆ ಮಾತ್ರ ಯಾರು ಕೂಡ ಕೋರ್ಟಲ್ಲಿ ಇಂಟ್ರಾಗೇಷನ್ ಮಾಡೋಕ್ಕೆ ಬರಲ್ಲ. ಇದು ಶೆಡ್ಯೂಲ್ 9ಗೆ ಹೋಗಬೇಕು. ಶೆಡ್ಯೂಲ್ 9 ಕೇಂದ್ರ ಸರ್ಕಾರದಿಂದ ಅಪ್ರೂವಲ್ ಆಗಬೇಕು, ಅದಕ್ಕೆ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಹೋಗಬೇಕು.
ಇಲ್ಲಿ ಕೆಳಮನೆ ಮೇಲ್ಮನೆ ಎರಡರಲ್ಲೂ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಅಲ್ಲಿಂದ ಅನುಮೋದನೆಗೊಂಡು ಶೆಡ್ಯೂಲ್ 9ಗೆ ಬಿತ್ತು ಅಂದರೆ ಅವಾಗ ಯಾರು ಕೂಡ ಯಾವ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವಾಗ ಸಮರ್ಪಕವಾಗಿ ಇದು ಅನುಷ್ಠಾನಕ್ಕೆ ಬರ್ತದೆ. ಆ ನಿರಂತರ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರದ ನೇತಾರರು, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಸಚಿವರಾಗಿದ್ದರೂ ಕೂಡ ಸಾಮಾಜಿಕ ಬದ್ಧತೆಯಿಂದ ಹೋರಾಟ ಮಾಡಿದಂಥ ಆಂಜನೇಯ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಮುನಿಯಪ್ಪ ಸಾಹೇಬರು ಎಲ್ಲರಿಗೂ ಕೂಡ ಇಲ್ಲಿಂದನೇ ಶಿರಸ್ತ್ರಾಷ್ಟಾಂಗ ನಮಸ್ಕಾರವನ್ನು ನಾವು ಮಾಡಬೇಕಾಗ್ತದೆ. ಏಕೆಂದರೆ ಈ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ ಕೆನೆ ಪದರ ಯಾರೋ ಒಬ್ಬರು ದಷ್ಟಪುಷ್ಟ ಒಂದು ತಟ್ಟೆ